ಅದೇನಂತ ಹೇಳಿದ್ರೆ ಕನ್ವರ್ಷನ್ ಏಜೆಂಟ್ಸ್ ಅಂತ ಕರೀತಾರೆ. ಕ್ರೈಸ್ತರನ್ನ ಮತ್ತು ಯಾರೇ ಇರಲಿ, ಅದು ಮದರ್ ತೆರೇಸಾ ಇರಲಿ ಅಥವಾ ಇನ್ಯಾರೇ ಇರಲಿ, ಈ ದೇಶದಲ್ಲಿ ಶೈಕ್ಷಣಿಕವಾಗಿ ಮತ್ತು ಆರೋಗ್ಯದ ಇಲಾಖೆಗಳನ್ನು ನಡೆಸ್ತಕ್ಕಂಥವರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಮತ್ತು ಸಾಮಾಜಿಕ ನೆಲೆ ಉಳ್ಳಂಥ ಕೆಲವು ಸಂಘಟನೆಗಳ ಮೇಲೆ ಕನ್ವರ್ಷನ್ ಅಂತಕ್ಕಂಥ ಒಂದು ಅಪರಾಧವನ್ನು ಅವ್ರ ಮೇಲೆ ಹಾಕ್ತಾಯಿದ್ದಾರೆ. ಇದು ಎಷ್ಟು ಸಮಂಜಸ ಅನ್ನೋದು ನಮ್ಮ ಪಬ್ಲಿಕ್ಕಿಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಈ ನ್ಯಾರೇಟಿವನ್ನು ಸೃಷ್ಟಿ ಮಾಡಿಸಿರ್ತಕ್ಕಂಥ ಈ ಕಥಾನಕವನ್ನು ಅವರು ಹೇಳುವಂಥ ರೀತಿ ಏನಿದೆ, ಇದೇನೋ ಈ ದೇಶಕ್ಕೆ ಬೇರೆಯವರು ಯಾರೋ ಬಂದು ಇನ್ನೂ ಬ್ರಿಟಿಷರ ಕಾಲೋನಿ ಇವರಿಂದನೇ ಇದೆ ಅಂತಕ್ಕಂಥ ಒಂದು ರೀತಿಯಲ್ಲಿ ಆ ನ್ಯಾರೇಟಿವ್ನ ಸೆಟ್ ಮಾಡ್ತಾಯಿದ್ದಾರೆ. ಇದರ ವಿರುದ್ಧವಾಗಿ ನಾವೆಲ್ಲರೂ ಧ್ವನಿ ಎತ್ತಲೇಬೇಕಾಗುತ್ತೆ. ಇದು ಬರೀ ಕ್ರೈಸ್ತ ಸಮುದಾಯಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಇದು ಪ್ಯಾನ್ ಇಂಡಿಯನ್, ಇದು ಈ ಆ ರೀತಿಯಾದಂಥ ಒಂದು ವಿಷಯ. ಈಗ ನಾವು ಮೊದಲನೇದಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಜನಶಕ್ತಿ ಕಾರ್ಯಕರ್ತರೇನಿದೆ ಮತ್ತು ಇವರ ನಾಯಕತ್ವ ಏನಿದೆ, ಇದೊಂದು ಪ್ರಯೋಗ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೇನೆ. ಈ ಪ್ರಯೋಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಸಮುದಾಯಗಳು, ಶೋಷಿತ ಸಮುದಾಯಗಳನ್ನು ಒಡೆದಿರ್ತಕ್ಕಂಥದ್ದನ್ನು ಈಗ ಒಂದು ಮಾಡ್ತಕ್ಕಂಥದ್ದು. ಈ ಭಾರತ್ ಜೋಡೋನ ಯಾವ ರೀತಿ ನಾವು ಆ ಕಾರ್ಯಕ್ರಮವನ್ನು ಎಲೆಕ್ಷನ್ ಟೈಮ್ನಲ್ಲಿ ಅದೆಲ್ಲ ನಾವು ಮಾಡಿ ನೋಡಿದ್ವಿ, ಆ ರೀತಿಯಾದಂಥ ಒಂದು ಸಮುದಾಯಗಳನ್ನು ಕಟ್ಟುವಂಥ ಒಂದು ವಿಚಾರಕ್ಕೆ ಇವರು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂಥೇಳಿ ನನ್ನ ಒಂದು ಅಭಿಪ್ರಾಯ. ಇದರಲ್ಲಿ ಕೆಲವು ಗೊಂದಲಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ ಗೊಂದಲಗಳನ್ನು ನಿವಾರಿಸಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ನಾವೇನೋ ಆಲೋಚನೆ ಮಾಡೋದಾದರೆ ನಾನು ಕೆಲವು ಪಾಯಿಂಟ್ಗಳನ್ನ ಮಾತ್ರ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಈಗ ಬೆಳಿಗ್ಗೆ ಮಾತನಾಡಿದಂಥ ಬಸವರಾಜ್ ಆಗ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಅವರು ಈ ಮೀಸಲಾತಿಯ ಬಗ್ಗೆ ಮಾತಾಡ್ತಾಯಿದ್ರು. ಮೀಸಲಾತಿಯ ಬಗ್ಗೆ ಮಾತನಾಡುವಾಗ ದತ್ತಾಂಶಗಳ ಕೊರತೆ ಅಥವಾ ಡಾಟಾ ಸರಿ ಇಲ್ಲ ಅಂತಕ್ಕಂಥ ಒಂದು ವಾದವನ್ನು ಎರಡೂ ಕಡೆಯೂ ಮಾಡ್ತಾಯಿದ್ದಾರೆ. ಬೇಕು ಅನ್ನೋರು ಮಾಡ್ತಾಯಿದ್ದಾರೆ, ಬೇಡ ಅನ್ನೋರು ಮಾಡ್ತಿದ್ದಾರೆ. ಈಗ ಸಾಚಾರ ವರದಿ ಬಂತು, ಅಥವಾ ರಂಗನಾಥ್ ಮಿಶ್ರಾ ಕಮಿಷನ್ ವರದಿ ಬಂತು, ಅಥವಾ ಬೇರೆ ಬೇರೆ ವರದಿಗಳು ಬಂದಿದೆ, ಇನ್ನೂ ಬಂದಿದೆ. ಅದನ್ನೆಲ್ಲ ಈಗ ನೆಲಗುದಿಗೆ ಹಾಕ್ತಕ್ಕಂಥ ಅಥವಾ ಅದನ್ನು ಒಂದು ಕಡೆ ಕೋಲ್ಡ್ ಸ್ಟೋರೇಜಲ್ಲಿ ಇಡತಕ್ಕಂಥ ಒಂದು ಕಾರ್ಯ ಮಾಡ್ತಾಯಿದ್ದಾರೆ. ಅಲ್ಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಭಿವೃದ್ಧಿ, ಈ ಎಲ್ಲ ಶೋಷಿತ ಸಮುದಾಯಗಳಿಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಕೆ ಆಗುತ್ತೆ. ಇದು ಭಾಳ ದೂರ ಹೋಗ್ಬಿಡುತ್ತೆ. ಆದ ಕಾರಣ ಅಭಿವೃದ್ಧಿಯಲ್ಲಿ ಏನೇನಿದೆ ಅಂತಕ್ಕಂಥದ್ದು ನಾವು ನೋಡುವಾಗ, ಈಗಾಗಲೇ ಮಾತನಾಡಿದವರು ಹಿಂದೆ ಹೇಳ್ತಾಯಿದ್ರು, ರಾಜಕೀಯ ಪ್ರಾತಿನಿಧ್ಯ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಅಥವಾ ಅಟ್ರಾಸಿಟೀಸ್ ಆದರೆ ಸಮಸ್ಯೆಗಳಿದೆ ಅಂಥೇಳಿ. ನೀವು ಒಂದನ್ನು ಇಲ್ಲಿ ಗಮನಿಸಬೇಕು. ಯಾವುದಾದ್ರೂ ಒಂದು ಅಟ್ರಾಸಿಟಿ ಆದರೆ, ಅದು ಗೋಧ್ರಾ ಆಗ್ಬೋದು, ಅಥವಾ ಈಗ ಹತಾರ್ ಬಗ್ಗೆ ಕೆಳಗಡೆ ಈಗ ಹಿಂದೆ ಮಾತನಾಡಿದಂಥವ್ರು ಹೇಳಿದ್ರು, ಅಥವಾ ಕೈರ್ಲಂಜ್ ಆಗ್ಬೋದು, ಅಥವಾ ಮಣಿಪುರ ಆಗ್ಬೋದು, ಅಥವಾ ಕಂದಮಾಲ್ ಆಗ್ಬೋದು. ಹೀಗೆ ಒಂದು ಘಟನೆ ನಡೆದಾಗ ಸಾವಿರಾರು ಇನ್ಸಿಡೆಂಟ್ಸು, ಒಂದು ಅಪರಾಧಗಳು ನಡೀತದೆ. ಅದೆಲ್ಲವನ್ನು ಲೆಕ್ಕ ಹಾಕಿದಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಅಪರಾಧಗಳು ನಮ್ಮ ಶೋಷಿತ ಸಮುದಾಯಗಳ ಮೇಲೆ, ಅದರಲ್ಲೂ ಅಲ್ಪಸಂಖ್ಯಾತರ ಮೇಲೆ ಆಗ್ತಾನೆ ಹೋಗ್ತಾ ಇದೆ. ಅದ ಕಾರಣ ಬರೀ ಒಂದನ್ನು ಇಟ್ಕೊಳ್ಳೋದನ್ನ ಅಲ್ಲ, ಒಂದು ಘಟನೆ ಆದಾಗ ಅದರಲ್ಲಿ 100 ಘಟನೆಗಳು ಸೇರಿರ್ತವೆ. ಅವೆಲ್ಲವುಗಳಿಗೆ ಎನ್ಕ್ವೈರಿ ಆಗಬೇಕು. ಗೋಧ್ರಾ ಅಂತ ಹೇಳಿದ್ರೆ ಬರೀ ಗೋಧ್ರದ ವಿಚಾರ ಮಾತಾಡೋದು, ಅಥವಾ ಇನ್ಯಾವುದೋ ಒಂದು ಮಣಿಪುರ ಅಂದರೆ ಅಲ್ಲಿ ಒಬ್ಬರು ಹೆಣ್ಮಕ್ಳ ಮೇಲೆ, ಇಬ್ಬರು ಹೆಣ್ಮಕ್ಳ ಮೇಲೆ ಆಗಿರೋ ಅತ್ಯಾಚಾರ ಅಲ್ಲ, ಅದು 100 ಅತ್ಯಾಚಾರಗಳಾಗಿದೆ. 100 ಜನರನ್ನು ಸಾಯಿಸಿದ್ದಾರೆ. ಒಂದೊಂದು ಈ ಪೊಲೀಸ್ದವರೆಲ್ಲ ಇಲ್ಲೇ ಇದ್ದಾರೆ, ಅವ್ರನ್ನ ಬೇಕಾದ್ರೆ ನಾವು ವಿಚಾರಿಸ್ಬೋದು. ಒಂದೊಂದು ಘಟನೆಯಲ್ಲಿ ಬೇರೆ ಬೇರೆ ಸೆಕ್ಷನಲ್ಲಿ ಬೇರೆ ಬೇರೆ ಅಪರಾಧಗಳಿರ್ತವೆ. ಅದ ಕಾರಣ ಈ ಅಪರಾಧಗಳ ಸಂಖ್ಯೆಯನ್ನು ನಾವು ನೋಡೋದಾದರೆ ಅದಕ್ಕೆ ನ್ಯಾಯ ದೊರಕಲೇಬೇಕು. ಇದನ್ನು ನಾವು ಇಲ್ಲಿಂದ ಪ್ರಾರಂಭ ಮಾಡಿ ಶೋಷಿತ ಸಮುದಾಯಗಳಿಗೆ ಈ ಪ್ರಜ್ಞೆಯನ್ನು ನಾವು ಕೊಡ್ತಾ ಹೋಗುವ ಮಾತ್ರ ನಾವು ಇದಾಗ್ತೇವೆ. ಆಮೇಲೆ ಎರಡನೇದಾಗಿ, ಈಗಾಗಲೇ ಹೇಳ್ತಾ ಇದ್ದಾರೆ, ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದೇನಂತ ಹೇಳಿದ್ರೆ, ಕ್ರೈಸ್ತ ಸಮುದಾಯದಲ್ಲಿ ಈ ಶೋಷಿತ ಸಮುದಾಯಗಳ ಎಲ್ಲ ಜನರು ಕನ್ವರ್ಟ್ ಆಗಿದ್ದಾರೆ. ಅಲೆಮಾರಿ ಸಮುದಾಯದಿಂದ ಕ್ರೈಸ್ತರಿದ್ದಾರೆ, ದಲಿತ ಸಮುದಾಯದಲ್ಲಿ ಕ್ರೈಸ್ತರಿದ್ದಾರೆ, ದಲಿತ ಸಮುದಾಯದಲ್ಲಿ ಮಾದಿಗ ಸಮುದಾಯದಿಂದ ಜಾಸ್ತಿ ಜನ ಕ್ರೈಸ್ತರಾಗಿದ್ದಾರೆ. ಯಾಕಾಗಿದ್ದಾರೆ? ಅವರೆಲ್ಲ ಶೋಷಣೆಯಿಂದ ಒಳಗಾದಾಗಿ ಇಲ್ಲಿ ಬಂದಿರತಕ್ಕಂಥದ್ದು. ನಾವು ಫಾರಿನ್ ದುಡ್ಡು ಇಲ್ಲಿ ತಂದು ಡಿಸ್ಟ್ರಿಬ್ಯೂಟ್ ಮಾಡಿ, ಎಲೆಕ್ಷನ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಯಾರನ್ನು ಕನ್ವರ್ಟ್ ಮಾಡ್ತಾ ಇಲ್ಲ. ಅದು ಆಗೋದು ಇಲ್ಲ. ಅದು ನಮಗೆ ಸಾಕಷ್ಟು ಎಲೆಕ್ಷನ್ ಎಕ್ಸ್ಪೀರಿಯೆನ್ಸ್ ಇದೆ, ಅದನ್ನು ನಾವು ನಂಬೋದೂ ಇಲ್ಲ. ಹೀಗಾಗಿ ಈ ಶೋಷಿತ ಸಮುದಾಯಗಳು ಕಮ್ಯುನಿಟಿ ಫೋರ್ಸಸ್ ಇದಲ್ಲ. ಅದ ಕಾರಣ ಮುಸ್ಲಿಮರಲ್ಲಿ ಒಂದು ಸಮುದಾಯ ಇದೆ ಅಂತ ಹೇಳಿದ್ರೆ ಅವರು ಸಹ ಶೋಷಿತ ಸಮುದಾಯಗಳೇ, ಅಥವಾ ಅಲೆಮಾರಿ ಸಮುದಾಯಗಳು ಮುಸ್ಲಿಂ ಸಮುದಾಯದಲ್ಲೂ ಇದೆ. ಅವರೇ ಒಂದು ದೊಡ್ಡ ಸೆಕ್ಷನೇ ಇದ್ದಾರೆ. ಹೀಗಾಗಿ ಇದು ಸೆಕ್ಷನಲ್ ಸಮುದಾಯಗಳಾಗಿರೋದ್ರಿಂದ ಇದರ ಒಗ್ಗಟ್ಟನ್ನು ಮಾಡ್ತಕ್ಕಂಥದ್ದು ಭಾಳ ಅಗತ್ಯ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ದರಿಂದ ದತ್ತಾಂಶಗಳ ಬಗ್ಗೆ ನಾವು ಇನ್ನೊಂದು ಕಮಿಷನ್ ಮಾಡಲಿ ಅಂತ ಕೂತ್ಕೊಳ್ಳೋದು ಬೇಡ.
ಕೂತಷ್ಟು ನಾವು ನಮ್ಮ ಸಮುದಾಯಗಳನ್ನು ಅಭಿವೃದ್ಧಿಯಿಂದ ದೂರ ಮಾಡ್ತಾ ಇದ್ದೇವೆ. ಅದರಿಂದ ಅಭಿವೃದ್ಧಿ ಭಾಳ ಇಂಪಾರ್ಟೆಂಟು. ಶಿಕ್ಷಣ, ಬ್ಯಾಕ್ಲಾಗ್ ಹುದ್ದೆಗಳು ಇವತ್ತು ಅವ್ರನ್ನ ನಾವು ನೋಡ್ತಾ ಇದ್ದೀವಿ. ದಲಿತ ಸಮುದಾಯಗಳಲ್ಲಿ ಮುಖ್ಯವಾಗಿ ಮಾದಿಗ ಸಮುದಾಯನ ನೋಡ್ತಾ ಇದ್ದೀವಿ. ಬ್ಯಾಕ್ಲಾಗ್ ಹುದ್ದೆ ಇನ್ನೂ ಯಾವಾಗ ಅವ್ರಿಗೆ ಸಿಗೋದು, ಅಥವಾ ದಲಿತರಿಗೆ ಇನ್ನೂ ಯಾವಾಗ ಸಿಗೋದು? ಇದು RSSನ ಒಂದು ಅಜೆಂಡಾ. ಇದು ಅವ್ರಿಗೆ ಹುದ್ದೆಗಳು ಸಿಗಬಾರ್ದು, ಡಿಲೇ ಆದಷ್ಟು ಅವ್ರಿಗೆ ಒಳ್ಳೆಯದು. ಆದ್ದರಿಂದ ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಎರಡನೇದಾಗಿ ತಳ ಸಮುದಾಯದ ಧರ್ಮಗಳಲ್ಲಿ ಉಂಟಾಗಿರ್ತಕ್ಕಂಥ ಸಂವಿಧಾನದ ಅರಿವು. ಇವತ್ತು ನಾವೆಲ್ಲ ಮಾತಾಡ್ತಾ ಇದ್ದೀವಿ ಸಂವಿಧಾನದ ಅರಿವು, ಅದರಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ವ್ಯಾಪಕವಾದಂಥ ಮಾನವ ಹಕ್ಕುಗಳ ಒಂದು ಸೆನ್ಸಿಟಿವ್ನೆಸ್ ಅದು ನಮ್ಮಲ್ಲಿ ಜಾಸ್ತಿ ಆಗ್ತಾಯಿದೆ. ಮತ್ತು ಹೋರಾಟ ಚಳುವಳಿಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇಂಥ ಸಂಘ ಸಂಸ್ಥೆಗಳಿಂದ ನಾವು ಅದನ್ನು ಕಲ್ತಿದ್ದೇವೆ. ಆದ್ದರಿಂದ ಅವೆಲ್ಲವನ್ನು ಕ್ರೋಢೀಕರಿಸ್ತಕ್ಕಂಥ ಒಂದು ಕಾರ್ಯ ಈ ಅಲ್ಪಸಂಖ್ಯಾತರಲ್ಲಾಗಬೇಕು, ಈ ಸಮುದಾಯಗಳು ಒಂದಾಗಿ ಮಾಡಲೇಬೇಕಾದಂಥದ್ದು. ಮತ್ತು ಯೋಜನೆಗಳ ಮತ್ತು ಅಭಿವೃದ್ಧಿಯ ಅನುಷ್ಠಾನಕ್ಕೆ ನಾವು ಆದಷ್ಟು ಒತ್ತನ್ನು ಕೊಡಬೇಕು. ಆದ ಕಾರಣ ಈಗ ನಮ್ಮ ಸಮಸ್ಯೆ ಮುಂದಿರ್ತಕ್ಕಂಥದ್ದು ಮಾದಿಗ ಮೀಸಲಾತಿ ಸಮಿತಿಯನ್ನು ನಾವು ಅದರ ಮೀಸಲಾತಿಯನ್ನು ನಾವು ಒಂದು ಶಕ್ತಿಯುತವಾದಂಥ ರೀತಿಯಲ್ಲಿ ನಾವು ಬೇಡಿಕೆ ನೀಡಬೇಕಂತೇಳಿ ನಾನು ಈ ಜನಶಕ್ತಿ ಇಲ್ಲಿರ್ತಕ್ಕಂಥ ಸಹೋದರರಿಗೆ ನಾನು ಇಷ್ಟಪಡ್ತೇನೆ. ಮತ್ತು ಅಷ್ಟೇ ಅಲ್ಲ, ಸಂವಿಧಾನ ಮತ್ತು ಅಭಿವೃದ್ಧಿ, ಶಿಕ್ಷಣ, ಇವು ಮೂರು ನಮ್ಮ ಪ್ರಯಾರಿಟಿ ಆಗಬೇಕು. ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ನಾವು ಇದನ್ನು ಫೋರ್ಸ್ಫುಲ್ಲಾಗಿ ಜನರ ಮುಂದೆ ಹೇಳಲೇಬೇಕು. ನಾವು ಅದಕ್ಕಾಗಿ ಸಂಘಟನೆ ಆಗಬೇಕು. ಮತ್ತು ಶಿಕ್ಷಣ, ಔಪಚಾರಿಕ ಶಿಕ್ಷಣ ಅದು ಇರಬೇಕಾಗುತ್ತೆ, ಅನೌಪಚಾರಿಕ ಶಿಕ್ಷಣವೂ ಇರಬೇಕಾಗುತ್ತೆ. ಒಂದು ಕಡೆ ಲಿಬರೇಷನ್ ಎಜುಕೇಷನ್ ಬೇಕು, ಮತ್ತು ಸಾಮಾನ್ಯವಾದಂಥ ಪ್ರೊಫೆಷ್ನಲ್ ಎಜುಕೇಷನ್ ನಮ್ಮ ಜನರಿಗೆ ನಾವು ಮಾಡಲೇಬೇಕು. ಈ ದೃಷ್ಟಿಯಿಂದ ನಾವು ನೋಡಬೇಕಾದಂಥ ಲಾಯರ್ಸ್ ಹೆಚ್ಚಾದಂಥ ಲೀಗಲ್ ಪ್ರೊಫೆಷನಲ್ಸು ಜಾಸ್ತಿ ಇರಬೇಕಾಗುತ್ತೆ. ಮತ್ತು ಮೀಡಿಯಾದವರು ನಮಗೆ ಗೊತ್ತಿದೆ, ಮೀಡಿಯಾ ಪ್ರತಿ ದಿವಸ ಅದನ್ನೇ ಹೇಳ್ತಾ ಇರುತ್ತೆ. ಯಾವ ಸತ್ಯನೋ ಅದನ್ನು ಸುಳ್ಳು ಮಾಡಿ ಹೇಳ್ತಾ ಇರ್ತಾರೆ. ಅದ ಕಾರಣ ಈ ಮೀಡಿಯಾ ಬಗ್ಗೆ ನಮ್ಮ ಜನ ಹೆಚ್ಚು ಭಾಗವಹಿಸಬೇಕು. ಮತ್ತು ಅದೇ ರೀತಿಯಲ್ಲಿ ನಾವು ಶೈಕ್ಷಣಿಕವಾದಂಥ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡಿ ಜನರನ್ನು ಮುಂದೆ ನಾವು ನೋಡಬೇಕು. ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆ. ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ಹಿಂದುವಾಗಿ ಸಾಯೋದಿಲ್ಲ. ಈ ದಿವಸ ಈ ಕನ್ವರ್ಷನ್ಗಳಲ್ಲಿ ಇದೊಂದು ಭಾಳ ಮುಖ್ಯವಾದಂಥದ್ದು. ಗರ್ವಾಪ್ಸಿ ಅಂತ ಹೇಳ್ತಿದ್ದಾರೆ. ಯಾವ ಗರ್ರದು? ಕ್ರೈಸ್ತರಿಗೆ ಹೇಳ್ತಾ ಇದ್ದಾರೆ, ನೀವು ಯಾರು ಟ್ರೈಬಲ್ ಕ್ರಿಶ್ಚಿಯನ್ಸು, ದಲಿತ ಕ್ರಿಶ್ಚಿಯನ್ಸು ಇವರೆಲ್ಲ ಇದ್ದೀರಲ್ಲ, ಮತ್ತೆ ನೀವು ಬನ್ನಿರಿ. ಎಲ್ಲಿಗೆ ಹೋಗ್ಬೇಕು ನಾವು? ಯಾವ ಜಾತಿ, ಯಾವ ಧರ್ಮ, ಯಾವ ಗರ್, ಎಲ್ಲಿದೆ ನಮ್ಮ ಮನೆ? ಅಮೇರಿಕಾಗೆ ಹೋಗ್ಬೇಕಾ? ಇಂಥ ಒಂದು ವಾದಗಳನ್ನು, ಈ ವಿತಂಡ ವಾದಗಳನ್ನು ನಾವು ಎದುರಿಸುವಂಥ ಒಂದು ಶಕ್ತಿಯನ್ನು ನಾವು ಮಾಡ್ಕೊಂಡು, ಅನೇಕರಿಗೆ ನಮಗೆ ಒಂದು 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 ವಿಚಾರ ಬರುತ್ತೆ. ಏನಂತ ಹೇಳಿದ್ರೆ, ನಮ್ಮಲ್ಲಿ ಯಾರೋ ಕ್ರೈಸ್ತರಾಗ್ಬಿಟ್ಟಿರ್ತಾರೆ, ನಮ್ಮ ತಳ ಸಮುದಾಯಗಳಿಂದ ಯಾರೋ ಕ್ರೈಸ್ತರಾಗ್ಬಿಟ್ಟಿರ್ತಾರೆ. ಇವ್ರು ಬಂದು ಅದನ್ನು ಅಲ್ಲಿಗೆ ಎಣ್ಣೆ ಒಯ್ಯೋದು, ನಿಮ್ಮ ಕುಟುಂಬಗಳನ್ನು ಒಡೆದಾಕಿದ್ದಾರೆ, ನಿಮ್ಮನ್ನು ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತೇಳಿ ಡಿವೈಡ್ ಮಾಡುವಂಥ ಶಕ್ತಿಯನ್ನು ಮಾಡ್ತಾರೆ. ಅದೇ ರೀತಿ ಮದುವೆಗಳು ಸಹ ಇಂಟರ್ ರಿಲಿಜಿಯಸ್ ಮ್ಯಾರೇಜ್ಗಳನ್ನ ಈ ರೀತಿಯಾದಂಥ ಒಂದು ವಿಕೃತವಾದಂಥ ವಾದದಿಂದ ಅವ್ರು ಇಡ್ತಾ ಇದ್ದಾರೆ. ಹಾಗಾಗಿ ಏನಾಗ್ತಂದರೆ, ನಮ್ಮ ಸಮುದಾಯಗಳಲ್ಲೇ ಒಂದು ವಿರೋಧ ಪ್ರಾರಂಭ ಆಗುತ್ತೆ. ಈ ವಿರೋಧವನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ನಾವು ನಮ್ಮ ತರಬೇತಿಗಳಲ್ಲಿ ನಮ್ಮ ಜನರಿಗೆ ಅದನ್ನು ಹೇಳಿ ನಾವು ಅದನ್ನು ಬಲಪಡಿಸಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನವಯಾನ ಬುದ್ಧಿಸಮನ್ನು ನಾವು ಕೇಳಿದ್ದೇವೆ. ಈ ನವಯಾನ ಬುದ್ಧಿಸಮ್ ಅಂತಕ್ಕಂಥದ್ದು ಅವರ ಬರವಣಿಗೆಗಳಲ್ಲಿ ನೀವು ಭಾಳ ಕ್ಲಿಯರಾಗಿ ಓದಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಕೊನೆಯದಾದಂಥ ಬೌದ್ಧ ಧರ್ಮದ ಒಂದು ಈ ಯಾನ ಅಂತಕ್ಕಂಥದ್ದು ಅದು ವೆಹಿಕಲ್, ಅದು ನವ ಅಂತಕ್ಕಂಥದ್ದು ನ್ಯೂ ವೆಹಿಕಲ್ ಅಂದರೆ ಏನು? ಇಲ್ಲಿ ಬೌದ್ಧ ಧರ್ಮವನ್ನು ಮತ್ತು ಸಂವಿಧಾನವನ್ನು ಎರಡನ್ನೂ ಸೇರಿ ಒಳಗೊಂಡಂಥ ಒಂದು ಸೆಕ್ಯುಲರ್ ಮತ್ತು ಒಂದು ಫಿಲಾಸಫಿಕಲ್, ಎಥಿಕಲ್, ಮಾರಲ್ ಒಂದು ಡಾಕ್ಟ್ರಿನ್ ಅದು. ಅದ ಕಾರಣ ಈ ದಿವಸ ನಮ್ಮಲ್ಲಾಗಬೇಕಾದಂಥ ವಿಚಾರ ಏನಂತ ಹೇಳಿದ್ರೆ, ಎಲ್ಲ ಧರ್ಮಗಳಲ್ಲೂ ಫಂಡಮೆಂಟಲಿಸಮ್ ಇದೆ. ಈ ಫಂಡಮೆಂಟಲಿಸಮ್ನ ವಿತಿನ್ ದ ರಿಲಿಜನ್ ನಾವೇನಾದರೂ ನೋಡೋದಾದರೆ, ಅದಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಧರ್ಮ ಮತ್ತು ಸಂವಿಧಾನ ಎರಡನ್ನೂ ಸಹ ಒಟ್ಟಾಗಿ ಸೇರಿಸಿ ನಾವು ಒಂದು ಹೊಸ ಯಾನವನ್ನು, ಕ್ರೈಸ್ತರಾದಂಥ ನಾವು ಹೊಸ ಯಾನವನ್ನು ಪ್ರಾರಂಭ ಮಾಡ್ಬೋದು. ಯಾವ ರೀತಿ ಈ ನವಯಾನ ಪ್ರಾರಂಭ ಆಯಿತು, ಅದೇ ರೀತಿಯಲ್ಲಿ ಕ್ರೈಸ್ತ ಧರ್ಮದ ಮೌಲ್ಯಗಳನ್ನು ಹೋಲಿಕೆಯಾಗಿ ನೋಡಿ ಸಂವಿಧಾನವನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಈ ದೇಶ ಈಗಾಗಲೇ ಓದೋದು ಸಿಟಿಸನ್ಶಿಪ್ ಬಗ್ಗೆ ಮಾತಾಡಿದ್ರು ನಮ್ಮ ಸಹೋದರರು ಓದೋರು. ಅವ್ರು ಅದನ್ನೇ ಹೇಳ್ತಾಯಿದ್ರು, ನಾವು ಇತ್ತು ಸೆಕ್ಯುಲರ್ ಆಗಬೇಕು, ನಮ್ಮಲ್ಲಿ ಯಾವುದೇ ವಿಧವಂಥ ಕಮ್ಯುನಲ್ ಫೋರ್ಸಸನ್ನು ನಾವು ಎನ್ಕರೇಜ್ ಮಾಡಬಾರ್ದು. ಅದ ಕಾರಣ ಇದು ಭಾಳ ಪ್ರಮುಖವಾದಂಥದ್ದು. ಮತ್ತು ಈ ಹಿನ್ನೆಲೆಯಲ್ಲಿ ಎಲ್ಲ ಧರ್ಮಗಳನ್ನು ನಾವು ನೋಡಬೇಕಾಗುತ್ತೆ. ಮುಖ್ಯವಾಗಿ ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಮತ್ತು ವೀರಶೈವ ಅಥವಾ ಲಿಂಗಾಯತ ಧರ್ಮ ಮತ್ತು ಹೀಗೆ
ಬೌದ್ಧ ಧರ್ಮ ಇಲ್ಲಿರುವಂಥ ಫಂಡಮೆಂಟಲಿಸಮ್ ಏನಿದೆ ಅಥವಾ ಮಿಸ್ಕನ್ಸೆಪ್ಷನ್ ಏನಿದೆ ಅವುಗಳನ್ನು ನಾವು ತೆಗೆದುಹಾಕುವಂಥ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನ್ವರ್ಷನ್ ಮತ್ತು ಈ ನವಯಾನ ಥಿಯಾಲಜಿ ಅಥವಾ ಫಿಲಾಸಫಿ ಏನಿದೆ ಅದು ನಮಗೆ ಆಶಾದಾಯಕವಾಗಿದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಸರ್, ನಿಮ್ಮ ಅತ್ಯಮೂಲ್ಯವಾದಂಥ ವಿಷಯ ಮಂಡನೆ